Hi everyone, I'm Pujita. Welcome to our YouTube channel Snehitegi. Let's start today's program. ನಾನಿವತ್ತು ಪ್ಲೇನ್ ಬ್ಲೌಸಿಗೆ ಹೇಗೆ ನಾವು ಹುಕ್ ಮತ್ತು ದಾರನ ಟೈಟಾಗಿ ಈಸಿಯಾಗಿ ಹಾಕ್ಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟು ದಾರನ ಎರಡೆಳೆ ತಗೊಳ್ಳಿ. ಎರಡೆಳೆ ತಗೊಂಡು ನಾವು ನೀಡಲಿಗೆ ಹಾಕಿದ್ರೆ ಅದು 4 ಎಳೆ ಆಗುತ್ತೆ, ಅಂದರೆ 4 ಲೇಯರ್ಸ್ ಆಗುತ್ತೆ. 2 ಲೈನ್ಸ್ ಹಾಕ್ತೀವಿ, ಅದನ್ನು ಡಬಲ್ ಮಾಡ್ತೀವಿ, ಆವಾಗ ಅದು 4 ಲೈನ್ಸ್ ಆಗುತ್ತೆ. ಈ ಥರ 4 ಲೈನ್ಸ್ ಹಾಕಾದ್ಮೇಲೆ ಎಂಡಲ್ಲಿ ಅದನ್ನು ನಾಟ್ ಮಾಡಿ ಬಿಚ್ಕೊಳ್ದಲೇ ಇದ್ದಾಗೆ. ಫಸ್ಟು ಯಾವಾಗೂ ನಾವು ಎಡ್ಜಲ್ಲೇ ಹುಕ್ನ ಹಾಕೋಕ್ಕೆ ಸ್ಟಾರ್ಟ್ ಮಾಡಬೇಕು. ಫಸ್ಟ್ ಈ ಸೈಡು ಮತ್ತು ಈ ಸೈಡು ಹಾಕ್ಕೊಂಡಾದ್ಮೇಲೆ ಸೆಂಟರು, ಅದೆರಡಿಗೂ ಸೆಂಟರು ಒಂದು ಹುಕ್ಕು, ಈ ಎರಡಕ್ಕೂ ಸೆಂಟರು ಒಂದು ಹುಕ್ಕು, ಈ ಥರನೇ ಹುಕ್ನ ಹಾಕೋದು. ಈಗ ಎಡ್ಜಲ್ಲಿ ನಿಮಗೆ ಒಂದು ಹುಕ್ನ ತೋರಿಸ್ತಾ ಇದ್ದೀನಿ. ಫಸ್ಟ್ ಈ ಥರ ಹುಕ್ನ ಇಟ್ಕೊಳ್ಳಿ. ಲೆಫ್ಟ್ ಹ್ಯಾಂಡಲ್ಲಿ ಬಿಗಿಯಾಗಿ ಹುಕ್ನ ಹೋಲ್ಡ್ ಮಾಡಬೇಕು. ಈ ಏನು ಸೂಜಿ ಇದೆ ಇದನ್ನು ಇಲ್ಲಿ ಸೆಂಟರ್ಗೆ ನೀವು ಹಾಕ್ಕೊಳ್ಳಿ. ಅದು ಸ್ವಲ್ಪನೂ ಗಂಟಾಗಬಾರ್ದು, ನೀಟಾಗಿ ಅದನ್ನು ನೀವು ಟೈಟಾಗಿ ಹೋಲ್ಡ್ ಮಾಡ್ಕೋಬೇಕು. ನೆಕ್ಸ್ಟ್ ಇವಾಗ ಇಲ್ಲಿಗೆ ನೀವು ಇನ್ನೊಂದು ಸತಿ ತಗೊಳ್ಳಿ. ನೆಕ್ಸ್ಟ್ ಇದನ್ನು ಟ್ಯಾಗ್ ಮಾಡಿ ಇಲ್ಲಿಗೊಂದು ನಾಟ್ ಹಾಕಿ. ಇವಾಗ ಇಲ್ಲಿ ಕರೆಕ್ಟಾಗಿ ಒಂದ್ರ ಪಕ್ಕ ಒಂದು 4 ನಾಟ್ಸ್ನ ಹಾಕ್ಕೊಳ್ಳಿ, ಸಾಕಾಗತ್ತೆ. 4 ನಾಟ್ಸ್ನ ನೀವು ಹಾಕ್ಕೊಂಡ್ರೆ ಅದು ಟೈಟಾಗಿ ಹೋಲ್ಡ್ ಮಾಡುತ್ತೆ ಹುಕ್ಕನ್ನು. ಹುಕ್ಕು ಕ್ರಾಸ್ ಆಗಬಾರ್ದು, ನೀವು ಅದನ್ನು ಸ್ಟ್ರೈಟಾಗಿ ಲೆಫ್ಟ್ ಹ್ಯಾಂಡಲ್ಲಿ ಹೋಲ್ಡ್ ಮಾಡಿರಬೇಕು. ನೆಕ್ಸ್ಟ್ ಇದನ್ನು ಮತ್ತೆ ಈ ಥರ ಕ್ರಾಸ್ ಆಗಿ ಕಾಣಿಸ್ತಾ ಇದೆ ಅನ್ಕೋತೀನಿ, ಈ ಥರ ಅದ್ರ ತಲೆ ಪಕ್ಕದಿಂದ ಬರೋ ಹಾಗೆ ತಗೊಳ್ಳಿ. ಓಕೆನಾ? ಇವಾಗ ಈ ಹುಕ್ಕು ಬಿಗಿಯಾಗಿ ಕೂರಬೇಕಂದ್ರೆ ಅದರ ನೆಕ್ಕಿಗೆ ನಾವು ಈ ದಾರನ ಹಾಕ್ಕೊಂಡು ತಿರ್ಗಾ ಸೂಜಿನ ಈ ಸೈಡಿಂದ ರೈಟ್ ಸೈಡಿಂದ ಲೆಫ್ಟ್ ಸೈಡಿಗೆ ಈ ಥರ ತಕ್ಕೋಬೇಕು. ಇದನ್ನು 2 ಟೈಮ್ಸ್ ಮಾಡಿ, ಬಿಕಾಸ್ ಈ ನೆಕ್ಕು ನಮಗೆ ಬಿಗಿಯಾಗಿ ಕುತ್ಕೋಬೇಕು. ಓಕೆನಾ? ಸೊ ಈ ಥರ ತಗೊಂಡಾದ್ಮೇಲೆ ತಿರ್ಗಾ ನಾವು ಇದನ್ನು ಇಲ್ಲಿ ನಾಟ್ ಮಾಡೋಣ. ಬಿಕಾಸ್ ಈ ಎರಡು ಏನು ಲೈನ್ ಹಾಕಿದ್ವಿ ಇವಾಗ ಅದು ನಮಗೆ ಮತ್ತೆ ಅಲ್ಲಾಡಬಾರ್ದು. ಹಾಗೆ ಇಲ್ಲೇ ಒಂದು ಸಿಂಪಲಾಗಿ ಒಂದು ನಾಟ್ನ ಮಾಡಿ. ಇದಾದಮೇಲೆ ಈ ರೀತಿ ಈ ಪೋರ್ಷನಲ್ಲಿ ಇಟ್ಕೊಂಬಿಡಿ ನೀವು ಹುಕ್ಕನ್ನ. ಈ ರೀತಿ ಇಟ್ಕೊಂಡಾದ್ಮೇಲೆ ಈಗ ಇದ್ರ ನೆಕ್ ಸೈಡಿಂದ ಒಳಗಿಂದ ಹೋಗಿ ಆಚೆಯಿಂದ ನೀಡಲ್ ಬರಲಿ. ಬಿಕಾಸ್ ಆ ದಾರ ನಿಮಗೆ ಆ ಬಟ್ಟೆಯಲ್ಲಿ ಕೆಟ್ಟದಾಗಿ ಕಾಣಲ್ಲ, ನೀಟಾಗಿ ಕಾಣುತ್ತೆ. ಇವಾಗ ಇಲ್ಲಿ ಕೂಡ ನಾವು ಎಗೈನ್ 4 ಟೈಮ್ಸ್ ಸ್ಟಿಚಸ್ನ ಹಾಕೋಬೇಕು. ಅದು ಕೂಡ ಟೈಟಾಗಿರಬೇಕು. ಅದು ಲೂಸ್ ಆದಷ್ಟು ನಿಮ್ಮ ಹುಕ್ಕು ಚೆನ್ನಾಗಿ ಕುತ್ಕೊಳ್ಳಲ್ಲ. ಈ ರೀತಿ ಟೈಟಾಗಿ 4 ಸ್ಟಿಚಸ್ನ ಹಾಕ್ಕೊಳ್ಳಿ. ಈ ರೀತಿ ಆದಮೇಲೆ ಎಂಡಲ್ಲಿ ಈಗ ನೀವು ಇಲ್ಲೇನು ಸ್ಟಾರ್ಟ್ ಮಾಡಿದ್ರಿ ಅಲ್ಲಿಗೆ ಬರ್ತೀರಾ. ಅಲ್ಲಿಗೆ ಬಂದಾಗ ಒಂದು ನಾಟ್ ಅಥವಾ 2 ನಾಟ್ ಇಲ್ಲಿ ಬಿಗಿಯಾಗಿ ಮತ್ತು ಹೊಲಿಗೆಗಳು ಆಚೆ ಬರಬಾರ್ದು, ಆ ರೀತಿ. ಓಕೆನಾ? ಇದನ್ನು ಇವಾಗ ಕಟ್ ಮಾಡ್ಕೊಳ್ಳಿ. ತೀರಾ ಶಾರ್ಟ್ ಕಟ್ ಮಾಡಬೇಡಿ, ಅದು ಆಚೆ ಬರುತ್ತೆ. ಹೀಗೆ ಈಗ ನೋಡಿ, ಈ ಹುಕ್ಕು ನೀವು ಏನೇ ಮಾಡಿದ್ರೂ ಅಲ್ಲಾಡಲ್ಲ, ಅಷ್ಟು ನೀಟಾಗಿ ಅದು ಫಿಕ್ಸ್ ಆಗಿದೆ. ಇವಾಗ ಈ ಹುಕ್ಕಿಗೆ ನಾವು ದಾರನ ಹಾಕೋಣ. ಈ ಪಟ್ಟಿಗೆ ಇದು ಯಾವ ಪ್ಲೇಸಲ್ಲಿದೆ ಆ ಪ್ಲೇಸ್ನ ಈ ರೀತಿ ಇಟ್ಕೊಳ್ಳಿ. ನಿಮಗೆ ಗೊತ್ತಾಗುತ್ತೆ ಹುಕ್ ಎಲ್ಲಿ ಬಂದಿದೆ ಅಂತ. ಸೊ ಅಲ್ಲಿಗೆ ನೀವು ಒಂದು ಸತಿ ನೀಡಲ್ನ ಹಾಕ್ಕೊಳ್ಳಿ. ಈ ರೀತಿ ತಿರ್ಗಾ ಒಂದು ಸ್ವಲ್ಪ ಇಷ್ಟು ಡಿಸ್ಟೆನ್ಸ್ ನಿಮಗೆ ಗೊತ್ತಾಗುತ್ತೆ ಎಷ್ಟು ಡಿಸ್ಟೆನ್ಸಿಗೆ ಹುಕ್ ಬಂದಿರುತ್ತೆ ಬ್ಲೌಸಲ್ಲಿ ಅಂತ. ಸೊ ಇಲ್ಲಿಗೆ ಹಾಕಿ ಈ ರೀತಿ ಹಾಕಿದ್ಮೇಲೆ ಈ ರೀತಿ ತಕ್ಕೊಳ್ಳಿ.
ತಿರ್ಗಾ ಅಗೇನ್ ಇಲ್ಲೇ ಮತ್ತೆ ನೀಡಲ್ನ ಹಾಕಬೇಕು. ಅಗೇನ್ ಇಲ್ಲಿಗೆ ತಗೋಬೇಕು ದಾರನ. ಈಗ ನಾವು 2 ಟೈಮ್ಸ್ ದಾರನ ಹಾಕಿದ್ದೀವಿ. ಕಾಣಿಸ್ತಾ ಇದೆಯಾ ನಿಮಗೆ? ಈ ಹೊಲಿಗೆ ಕಾಣಿಸ್ತಾ ಇದೆಯಾ? ಓಕೆ, 2 ಟೈಮ್ ಆಗಿದೆ. ಇದು ಬಿಗಿಯಾಗಿ ಬರಲಿಕ್ಕೆ ನಮಗೆ ಈ ಸ್ಪೇಸ್ ಏನಿದೆ ಇದು ಕರೆಕ್ಟಾಗಿ ಸಿಗಬೇಕು, ಅದಕ್ಕೋಸ್ಕರ. ಈಗ ಈ ನೀಡಲ್ಲ, ಈ 2 ದಾರ ನೀವೇನು 2 ಎಳೆ ತೊಗೊಂಡಿದ್ದೀರಾ, ಈ 2 ಎಳೆಗೆ ಈ ರೀತಿ ತಗೊಳ್ಳಿ. ಫಸ್ಟು ಕೆಳಗಡೆನೇ ಬರಬೇಕು, ಮೇಲೆ ಹೋಗಿ ಕೊಡ್ದು 1 ನಾಟ್ ಆಯಿತು. ಒಂದಾದಮೇಲೆ ತಿರ್ಗಾ ಅಗೇನ್ ಇನ್ನೊಂದು, ಅಲ್ಲಿ ಇನ್ನೊಂದು ನಾಟ್ ಮಾಡ್ತಾಯಿದ್ದೀನಿ. ನಾಟ್ ಪಕ್ಕ ನಾಟ್ ಮಾಡ್ತಾಯಿದ್ದೀನಿ. ಅದು ನೀವು ಟೈಟಾಗಿ ಹಾಕಿದಷ್ಟು ಫ್ಲವರ್ ಥರ ಕಾಣುತ್ತೆ ನಾಟ್ಸು. ನೀವು ಇಷ್ಟೇ ನಾಟ್ಸ್ ಹಾಕಬೇಕು ಅಂತ ಏನೂ ಇಲ್ಲ, ನೀವು ಎಷ್ಟಾದರೂ ಹಾಕ್ಬೋದು. ಬಟ್ ಒಂದ್ರ ಪಕ್ಕ ಒಂದು ಕುತ್ಕೋಬೇಕು. ಒಂದ್ರ ಮೇಲೆ ಒಂದು ಬಂತು ಅಂದರೆ ಅದು ತಿರ್ಗಾ ಅಸಹ್ಯವಾಗಿ ಕಾಣುತ್ತೆ, ನೀಟಾಗಿ ಕಾಣಲ್ಲ. ಅದು ಎಳಿತಾ ಇರಬೇಕು, ಅಗೇನ್ ಆ್ಯಂಡ್ ಅಗೇನ್ ಪುಲ್ ಮಾಡ್ತಾ ಇರಬೇಕು. ಪುಲ್ ಮಾಡಿ ನಾಟ್ ಪಕ್ಕ ನಾಟು ಹಾಕ್ಕೊತಾ ಹೋಗಬೇಕು. ಈಗ ಕೊನೆ ನಾಟ್ ಹಾಕ್ತಾಯಿದ್ದೀನಿ. ಇಷ್ಟೇ ನಾಟ್ ಹಾಕಬೇಕು ಅಂತ ಏನೂ ಇಲ್ಲ, ನೀವು ಎಷ್ಟು ಲೆಂತ್ ಈ ದಾರನ ತೊಗೊಂಡಿರ್ತೀರ ಅಷ್ಟು ನಾಟ್ಸ್ ಬರುತ್ತೆ. ಲಾಸ್ಟಲ್ಲಿ ಇದನ್ನು ಮತ್ತೆ ಈ ರೀತಿ ಹಾಕ್ಕೊಂಡು ಎಂಡಲ್ಲಿ ಇದನ್ನು ಇಲ್ಲೇನಿದೆ ಈ ದಾರ ಎಂಡಲ್ಲಿ ಅಲ್ಲಿಗೊಂದು 2 ನಾಟ್ ಹಾಕ್ರಿ. ಓಕೆನಾ? ಇವಾಗ ನಿಮಗೆ ದಾರ ರೆಡಿ ಇದೆ ನೋಡಿ. ನೀವೇ ಬೇಕಿದ್ರೆ ಇದು ಎಷ್ಟು ನೀಟಾಗಿ ಹೂವು ಥರ ಕಾಣಿಸ್ತಾ ಇದೆ ಅಂತ. ಈ ಥರ ಫ್ಲವರ್ ಥರ ಬಂದರೆ ಅದು ಚೆನ್ನಾಗಿರುತ್ತೆ. ಆ ನಾಟ್ಸ್ ಒಂದ್ರ ಪಕ್ಕ ನೀಟಾಗಿ ಬಂದರೆ ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ. ಓಕೆ, ಇವಾಗ ನೋಡಿ ಇದನ್ನು ನಾವು ಇದರೊಳಗೆ ಹಾಕಿದ್ರೆ ಕರೆಕ್ಟಾಗಿ ಅದು ಫಿಕ್ಸ್ ಆಗುತ್ತೆ. ಹೋಪ್ ಯು ಲೈಕ್ ದ ವಿಡಿಯೋ. ಬಾಯ್.